ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಅಮ್ಮ ಮತ್ತು ಮಂಜು ಬಂದಿದ್ರು ಮನೆಗೆ. ಸೊ ಫ್ಲ್ಯಾಟ್ ತೊಗೊಂಡಿದ್ದಾರೆ, ಹೊಸ ಮನೆ ತೊಗೊಂಡಿದ್ರು. ಸೊ ಅದೆಲ್ಲ ನೋಡ್ಕೊಂಡು ಇನ್ನೇನು ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಯಿತು. ಸೊ ಅದು ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನೆಕ್ಸ್ಟ್ ಡೇ ಬಂದಿದ್ದೀವಿ. ಶನಿ ಮಹಾತ್ಮ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ರಸಾದ ನಮಗೆ ಹೋಗಿದ ತಕ್ಷಣ ಸಿಕ್ತು. ಆ್ಯಕ್ಚುಲಿ ನಮ್ಮದೇ ಲಾಸ್ಟ್ ಇದ್ದಿದ್ದು. ಸೊ ಹೋಗಿದ ತಕ್ಷಣ ನಾವು ತಿನ್ಕೊಂಡ್ವಿ. ಏನೋ ನಾನೇ ತಿಂತೀನಿ ಅಂತ ಅವಳು ತಟ್ಟೆಲಿ ಹಾಕ್ಸ್ಕೊಂಡಿದ್ದಾಳೆ. ಅವಳು ತಿನ್ನೋಷ್ಟಕ್ಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಮೇಲೆ ಕಿರಣ್ ತಿನ್ಸಿದ್ರು. ಸೊ ಈ ಪ್ಲೇಸ್ ನೋಡ್ತಾ ಇದ್ರೆ ನನಗೆ ಧರ್ಮಸ್ಥಳನೇ ನೆನಪಾಯಿತು. ಅಷ್ಟು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಪ್ರಸಾದ ತಿನ್ಕೊಂಡು ಅಲ್ಲಿದ್ದ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲಿ ನಮಗೆ ಇಬ್ಬರು ಏನನ ಗುರ್ತು ಹಿಡಿದು ಮಾತಾಡ್ಸಿದ್ರು. ಏನ ತಾನೇ ನೀವು ಅಂತೆಲ್ಲ ಮಾತಾಡ್ಸಿದ್ರು. ಎಷ್ಟೊಂದು ಜನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಹಾಗೆ ಮುಗಿಸ್ಕೊಂಡ್ವಿ. ಆಮೇಲೆ ಕಿರಣ್ ಫೇವ್ರೇಟ್ ಇದು ಮಂಡಾಳ ತೊಗೊಳ್ಳೋಣ ಅಂತ ಇದು ಕೂಡ ತೊಗೊಂಡ್ವಿ. ಏನ ಅವ್ರ ಅಜ್ಜಿ ಹತ್ರ ಟಾಯ್ಸ್ ಕೂಡ ಕೊಡಿಸ್ಕೊಂಡಿದ್ದಾಳೆ. ಬಾಲ್ ಎಲ್ಲ ಬರುತ್ತಲ್ಲ, ತುಂಬ ಚೆನ್ನಾಗಿತ್ತು. ನಾನು ಫುಲ್ ವೀಡಿಯೋನ ಆದಷ್ಟು ಬೇಗ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಮತ್ತು ಫಾಲೋ ಮಾಡಿ.